5ನೇ ಜನವರಿ 1884 ಪುಷ್ಯ ಶುಕ್ಲ ಸಪ್ತಮಿ ಶನಿವಾರ. ಪರಮಹಂಸರೊಡನೆ ಮಾಸ್ಟರ್ ಇರಲು ಆರಂಭಿಸಿ ಇಂದಿಗೆ 23 ದಿನ. ಗಂಟೆ 1. ಮಾಸ್ಟರ್ ಮಧ್ಯಾಹ್ನದ ಊಟ ಮುಗಿಸಿ ನಹಬತ್ ಖಾನೆಯಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಆತನ ಹೆಸರನ್ನು ಹಿಡಿದು ಯಾರೋ 4 ಸಲ ಕೂಗಿದಂತೆ ಕೇಳಿತು. ಹೊರಗೆ ಬಂದು ನೋಡುತ್ತಾನೆ, ಪರಮಹಂಸರು ತಮ್ಮ ಕೊಠಡಿಯ ಉತ್ತರ ವರಾಂಡದಲ್ಲಿ ನಿಂತು ತನ್ನನ್ನು ಕೂಗುತ್ತಿದ್ದಾರೆ. ಮಾಸ್ಟರ್ ಅಲ್ಲಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಈಗ ಅವರು ದಕ್ಷಿಣ ವರಾಂಡದಲ್ಲಿ ಕುಳಿತು ಮಾಸ್ಟರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣ, ನಿನ್ನ ಧ್ಯಾನ ಯಾವ ರೀತಿಯಾಗಿ ನಡೆಯುತ್ತಿದೆ? ನಾನು ಬಿಲ್ವ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದಾಗ ನನಗೆ ಅನೇಕ ದಿವ್ಯ ದರ್ಶನಗಳು ಬಹಳ ಸ್ಪಷ್ಟವಾಗಿ ಆಗುತ್ತಿದ್ದವು. ಒಂದು ದಿನ ನೋಡಿದೆ, ಎದುರಿಗೆ ಹಣ, ಶಾಲು, ಒಂದು ತಟ್ಟೆ, ಸಂದೇಶ, ಸಿಹಿ ತಿಂಡಿ, 2 ಹೆಂಗಸರು ಇರುವುದನ್ನು. ಮನಸ್ಸನ್ನು ಕೇಳಿದೆ, ಮನಸ್ಸೇ, ಇವುಗಳಲ್ಲಿ ಯಾವುದಾದರೂ ಬೇಕೇ? ಸಂದೇಶ ಮಲದ ಹಾಗೆ ತೋರಿತು. ಆ ಹೆಂಗಸರಲ್ಲಿ ಒಬ್ಬಳು ಮೂಗಿಗೆ ಮುಕುರ ಇಟ್ಟುಕೊಂಡಿದ್ದಳು. ಅವರ ಒಳಗೆ ಹೊರಗೆ ಇರುವುದೆಲ್ಲ ನನಗೆ ಚೆನ್ನಾಗಿ ಕಾಣಲಾರಂಭಿಸಿತು. ಕರುಳು, ಹೊಟ್ಟೆ, ಮಲಮೂತ್ರ, ಮೂಳೆ, ಮಾಂಸ, ರಕ್ತ ಇವೆಲ್ಲ ಮನಸ್ಸಿಗೆ ಹಣ, ಶಾಲು, ಸಿಹಿ ತಿಂಡಿ, ಹೆಂಗಸು ಇವು ಯಾವುದೂ ಬೇಕಾಗಲಿಲ್ಲ. ಭಗವಂತನ ಪಾದಪದ್ಮಗಳಲ್ಲೇ ಮನಸ್ಸು ನೆಲೆಸಿ ನಿಂತಿತು. ಚಿಕ್ಕ ತಕ್ಕಡಿಗೆ 2 ಮುಳ್ಳು ಇರುತ್ತವೆ, ಮೇಲೊಂದು ಕೆಳಗೊಂದು. ಮನಸ್ಸೆಂಬುದೇ ಕೆಳಗಿನ ಮುಳ್ಳು. ಮನಸ್ಸು ಮೇಲಿನ ಮುಳ್ಳನ್ನು ಎಂದರೆ ಭಗವಂತನನ್ನು ಬಿಟ್ಟು ಎಲ್ಲಿ ವಿಮುಖವಾಗಿ ಬಿಡುವುದೋ ಎಂದು ಆತಂಕ ಪಡುತ್ತಿದ್ದೆ. ಇದೂ ಅಲ್ಲದೆ ಒಬ್ಬ ತ್ರಿಶೂಲ ಹಿಡಿದುಕೊಂಡು ಸದಾ ನನ್ನ ಹತ್ತಿರವೇ ಕುಳಿತಿರುತ್ತಿದ್ದ. ಆತ ಹೆದರಿಸುತ್ತಿದ್ದ, ಕೆಳಗಿನ ಮುಳ್ಳೇನಾದರೂ ಮೇಲಿನ ಮುಳ್ಳನ್ನು ಬಿಟ್ಟು ಅಲುಗಿತು ಎಂದರೆ ತ್ರಿಶೂಲದಿಂದ ಅಪ್ಪಳಿಸುತ್ತೇನೆ ಎಂದು. ಆದರೆ ಕಾಮಕಾಂಚನ ತ್ಯಾಗವನ್ನು ಮಾಡದ ಹೊರತು ಭಗವಂತನ ಸಾಕ್ಷಾತ್ಕಾರ ಸಾಧ್ಯವೇ ಇಲ್ಲ. ನಾನು ಈ 3 ತ್ಯಜಿಸಿಬಿಟ್ಟೆ. ಹೆಣ್ಣು, ಹೊನ್ನು, ಮಣ್ಣು. ಕಾಮಾರಪುರದಲ್ಲಿ ರಘುವೀರನ ಹೆಸರಿನಲ್ಲಿದ್ದ ಭೂಮಿಯನ್ನು ರಿಜಿಸ್ಟರ್ ಮಾಡಿಸಲು ಒಮ್ಮೆ ಕಚೇರಿಗೆ ಹೋಗಿದ್ದೆ. ನನಗೆ ರುಜು ಹಾಕುವಂತೆ ಹೇಳಿದರು. ಆದರೆ ನಾನು ಮಾಡಲಿಲ್ಲ. ಆ ಭೂಮಿ ನನ್ನದ್ದು ಎಂಬ ಭಾವನೆ ನನಗಿರಲಿಲ್ಲ. ಕೇಶವಸೇನನ ಗುರು ಎಂದು ಜನ ಬಹಳವಾಗಿ ನನಗೆ ಆದರ ತೋರಿದರು. ಬೇಕಾದಷ್ಟು ಮಾವಿನ ಹಣ್ಣನ್ನು ತಂದು ಅರ್ಪಿಸಿದರು. ಆದರೆ ಅದನ್ನು ಮನೆಗೆ ತೆಗೆದುಕೊಂಡು ಬರುವಂತಿಲ್ಲ. ಸನ್ಯಾಸಿ ಸಂಚಯ ಮಾಡಿಡಕೂಡದು. ತ್ಯಾಗವನ್ನು ಮಾಡದೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವ ಬಗೆ ಹೇಗೆ? ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತುವನ್ನು ಇಟ್ಟಿದೆ ಅಂತ ಇಟ್ಟುಕೋ. ಮೇಲಿನದನ್ನು ತೆಗೆಯದೆ ಕೆಳಗಿನದನ್ನು ತೆಗೆದುಕೊಳ್ಳುವ ಬಗೆ ಹೇಗೆ? ನಿಷ್ಕಾಮ ಭಾವನೆಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಆದರೆ ಸಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡುತ್ತಾ ಕೊನೆಗೆ ಅದು ನಿಷ್ಕಾಮ ಭಾವನೆಯಾಗಿ ಪರಿಣಮಿಸುತ್ತದೆ. ಧ್ರುವ ರಾಜ್ಯಕ್ಕಾಗಿ ತಪಸ್ಸು ಮಾಡಿದ. ಆದರೆ ಕೊನೆಯಲ್ಲಿ ಆತನಿಗೆ ಭಗವಂತನ ದರ್ಶನ ದೊರೆಯಿತು. ಆತ ಹೇಳಿದ, ಗಾಜಿನ ಮಣಿಗಾಗಿ ಹುಡುಕುತ್ತಿರುವಾಗ ಚಿನ್ನ ದೊರೆತದ್ದೇ ಆದರೆ ಅದನ್ನಾರು ಬಿಟ್ಟು ಹೊರಡುತ್ತಾರೆ? ಸತ್ವಗುಣ ಉಂಟಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ದಾನಾದಿ ಕರ್ಮಗಳನ್ನು ಸಂಸಾರಿಗಳು ಪ್ರಾಯಿಕವಾಗಿ ಸಕಾಮ ಭಾವನೆಯಿಂದಲೇ ಮಾಡುತ್ತಾರೆ. ಅದು ಒಳ್ಳೆಯದಲ್ಲ. ಅದನ್ನು ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಅದು ಬಹಳ ಒಳ್ಳೆಯದು. ಆದರೆ ಹಾಗೆ ಮಾಡುವುದು ಬಹಳ ಕಠಿಣವೇನೋ ನಿಜ. ಭಗವಂತನ ಸಾಕ್ಷಾತ್ಕಾರ ದೊರೆತಾಗ ಆತನನ್ನು ಪ್ರಾರ್ಥನೆ ಮಾಡುವಿಯೇನು? ಹೇ ಭಗವಂತ, ನಾನು ಕೆಲವು ಕೆರೆ, ರಸ್ತೆ, ಸ್ನಾನಘಟ್ಟ, ಔಷಧಾಲಯ, ಆಸ್ಪತ್ರೆಗಳನ್ನು ಕಟ್ಟಿಸಬೇಕೆಂದಿದ್ದೇನೆ. ಅವೆಲ್ಲವೂ ಆಗುವಂತೆ ವರ ಕರುಣಿಸು ಎಂದು. ಆತನ ಸಾಕ್ಷಾತ್ಕಾರ ದೊರೆತ ನಂತರ ಆ ವಿಧದ ಆಸೆಗಳೆಲ್ಲ ಒಂದು ಮೂಲೆಯಲ್ಲಿ ಮುರಿದು ಬಿದ್ದಿರುತ್ತವೆ. ಹಾಗೆಂದು ದಯಾ ಕಾರ್ಯಗಳನ್ನು ಎಂದರೆ ದಾನಾದಿ ಕರ್ಮಗಳನ್ನು ಸ್ವಲ್ಪವೂ ಮಾಡಲೇ ಕೂಡದು ಅಂತಲೇನು? ಎಂದಿಗೂ ಅಲ್ಲ. ಎದುರಿಗೆ ಜನ ದುಃಖ ಕಷ್ಟಗಳಿಂದ ನರಳುತ್ತಿರುವುದನ್ನು ಕಂಡರೆ, ಹತ್ತಿರ ಹಣವಿದ್ದರೆ ಅವರಿಗೆ ಸಹಾಯ ನೀಡಬೇಕಾದ್ದೇ. ಅಂಥ ಸಂದರ್ಭಗಳಲ್ಲಿ ಜ್ಞಾನಿ ಜನರಿಗೆ ಹೇಳುತ್ತಾನೆ, ಕೊಡಿ ಕೊಡಿ, ಈ ದುಃಖ ಪೀಡಿತರಿಗೆ ಏನನ್ನಾದರೂ ಕೊಡಿ.
ಇಲ್ಲದಿದ್ದರೆ ತನ್ನ ಆಂತರ್ಯದಲ್ಲಿ ಆತ ಭಾವಿಸುತ್ತಾನೆ, ನನ್ನ ಕೈಯಲ್ಲಿ ಏನು ತಾನೇ ಸಾಧ್ಯ, ಭಗವಂತನೇ ಕರ್ತ, ನಾನು ಅಕರ್ತ. ಮಹಾಪುರುಷರು ಜೀವರ ದುಃಖಗಳನ್ನು ನೋಡಿ ಸಹಿಸಲಾರದೆ ಅವರಿಗೆ ಭಗವಂತನನ್ನು ಪಡೆಯುವ ಮಾರ್ಗವನ್ನು ತೋರಿಸಿಕೊಟ್ಟು ಬಿಡುತ್ತಾರೆ. ಶಂಕರಾಚಾರ್ಯರು ಲೋಕಶಿಕ್ಷಣಕ್ಕಾಗಿ ವಿದ್ಯೆಯ ಅಹಮ್ಮನ್ನು ಇಟ್ಟುಕೊಂಡಿದ್ದರು. ಅನ್ನದಾನಕ್ಕಿಂತ ಜ್ಞಾನದಾನ, ಭಕ್ತಿದಾನ ಬಹಳ ಉತ್ತಮವಾದವು. ಅದಕ್ಕಾಗಿಯೇ ಆಚಂಡಾಲಾದಿಯಾಗಿ ಎಲ್ಲರಿಗೂ ಚೈತನ್ಯ ದೇವ ಭಕ್ತಿದಾನವನ್ನು ಮಾಡಿತು. ದೇಹದ ಸುಖ ದುಃಖವಂತೂ ಇದ್ದೇ ಇರುತ್ತೆ. ನೀನು ಇಲ್ಲಿಗೆ ಬಂದುದು ಮಾವಿನ ಹಣ್ಣು ತಿನ್ನಲು, ಅವನ್ನು ತಿಂದು ಹೋಗು. ಅತ್ಯವಶ್ಯಕವಾಗಿ ಬೇಕಾದ್ದು ಜ್ಞಾನ, ಭಕ್ತಿ. ಭಗವಂತನೊಬ್ಬನೇ ವಸ್ತು, ಉಳಿದುದೆಲ್ಲ ಅವಸ್ತು. ಆತನೇ ಎಲ್ಲವನ್ನೂ ಮಾಡುತ್ತಿದ್ದಾನೆ. ಹಾಗಾದರೆ ಮನುಷ್ಯ ಪಾಪಕೃತ್ಯಗಳನ್ನು ಮಾಡಬಹುದಲ್ಲ ಎಂದರೆ ಅದು ಸರಿಯಲ್ಲ. ಯಾರಿಗೆ ನಿಜವಾಗಿ ಬೋಧೆಯಾಗಿದೆಯೋ ಭಗವಂತನೊಬ್ಬನೇ ಕರ್ತ, ತಾನು ಅಕರ್ತ ಎಂದು ಆತ ಎಂದಿಗೂ ತಪ್ಪು ಹೆಜ್ಜೆ ಇಡುವುದಿಲ್ಲ. ಯಾವುದನ್ನು ಇಂಗ್ಲಿಷ್ ಮನ್ನರು ಸ್ವಾಧೀನ ಇಚ್ಛೆ ಅಂತ ಕರೆಯುತ್ತಾರೋ ಅದನ್ನೂ ಮನಸ್ಸಿನಲ್ಲಿ ಭಗವಂತನೇ ನಾಟಿದ್ದಾನೆ. ತಮ್ಮ ಪಾಪ ಪ್ರವೃತ್ತಿಗೆ ತಾವೇ ಹೊಣೆ ಎಂಬುದನ್ನು ಆತ ಜನರ ಮನಸ್ಸಿನಲ್ಲಿ ನಾಟದೇ ಇದ್ದಿದ್ದರೆ ಪಾಪ ಪ್ರವೃತ್ತಿ ಇನ್ನೂ ಹೆಚ್ಚಾಗಿ ವೃದ್ಧಿಯಾಗಿ ಬಿಡುತ್ತಿತ್ತು. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಗೊತ್ತಿದೆ, ಸ್ವಾಧೀನ ಇಚ್ಛೆ ಎಂಬುದೊಂದು ಇರುವಂತಲೇನೋ ತೋರುತ್ತದೆ, ಆದರೆ ವಾಸ್ತವಿಕವಾಗಿ ಭಗವಂತನೇ ಯಂತ್ರ ಚಾಲಕ, ಮನುಷ್ಯ ಯಂತ್ರ. ಆತ ಗಾಡಿ ಹೊಡೆಯುವವ, ಮನುಷ್ಯ ಗಾಡಿ. ಗಂಟೆ ಅಪರಾಹ್ನ 4. ಪಂಚವಟಿಯ ಗುಡಿಸಲಿನಲ್ಲಿ ರಾಖಾಲ ಇನ್ನೂ ಒಬ್ಬಿಬ್ಬರು ಭಕ್ತರು ಮಾಸ್ಟರ್ ಹಾಡುತ್ತಿದ್ದ ಕೀರ್ತನೆಯನ್ನು ಕೇಳುತ್ತಿದ್ದಾರೆ. ರಾಖಾಲ ಕೀರ್ತನೆಯನ್ನು ಕೇಳಿ ಭಾವಾವಿಷ್ಟನಾಗಿ ಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಬಾಬುರಾಮ ಹರೀಶನೊಡನೆ ಪಂಚವಟಿಗೆ ಬಂದರು. ಈಗ ರಾಖಾಲ ಮಾಸ್ಟರು ಅಲ್ಲಿಗೆ ಬಂದಿದ್ದಾರೆ. ಉಳಿದವರೂ ಬರುತ್ತಿದ್ದಾರೆ. ರಾಖಾಲ ಮಾಸ್ಟರನ್ನು ತೋರಿಸಿ, ಇಂದು ಆತ ಬಹಳ ಚೆನ್ನಾಗಿ ಕೀರ್ತನೆಯನ್ನು ಹಾಡಿ ನಮಗೆ ಬಹಳ ಆನಂದವನ್ನು ಕೊಟ್ಟಿದ್ದಾನೆ. ಪರಮಹಂಸರು ಈಗ ಭಾವಾವಿಷ್ಟರಾಗಿ ಹಾಡುತ್ತಿದ್ದಾರೆ. ಮನದ ಭಾರವು ನೀಗಿತೆ ಸಖಿ ಕೇಳಿ ಕೃಷ್ಣನ ನಾಮವ. ಭಕ್ತರಿಗೆ ಹೇಳುತ್ತಿದ್ದಾರೆ, ಈ ವಿಧದ ಹಾಡುಗಳನ್ನು ನೀವು ಯಾವಾಗಲೂ ಹಾಡುತ್ತಿರಬೇಕು. ಮತ್ತೆ ಹೇಳುತ್ತಿದ್ದಾರೆ, ಇಷ್ಟೇ ಬೇಕಾಗಿರುವುದು, ಭಗವಂತನನ್ನು ಪ್ರೀತಿಸುವುದು, ಭಕ್ತರ ಸಹವಾಸ ಮಾಡುವುದು. ಮತ್ತೆ ಪುನಃ ಹೇಳುತ್ತಿದ್ದಾರೆ, ಕೃಷ್ಣ ಮಥುರೆಗೆ ಹೊರಟು ಹೋದಾಗ ಯಶೋದೆ ರಾಧೆಯನ್ನು ನೋಡಲು ಬಂದಳು. ಆಗ ಆಕೆ ಧ್ಯಾನದಲ್ಲಿದ್ದಳು. ಆನಂತರ ರಾಧೆ ಯಶೋದೆಗೆ ಹೇಳಿದಳು, ಆದ್ಯಾಶಕ್ತಿ ನಾನು, ನಿನಗೇನು ವರಬೇಕಾದರೂ ಕೇಳು. ಯಶೋದೆ ಹೇಳಿದಳು, ಇನ್ನು ಯಾವ ಬೇರೆ ವರವನ್ನು ತಾನೇ ಕೇಳಲಿ? ಹಾಗಾದರೆ ಆಶೀರ್ವಾದ ಮಾಡು. ನಾನು ಮನೋವಾಕ್ಕಾಯವಾಗಿ ಭಗವಂತನ ಸೇವೆ ಮಾಡುವ ಹಾಗೆ, ಈ ಕಣ್ಣುಗಳಿಂದ ಆತನ ಭಕ್ತರನ್ನು ನೋಡುವ ಹಾಗೆ, ಈ ಮನಸ್ಸಿನಿಂದ ಆತನ ಚಿಂತನೆ ಮಾಡುವ ಹಾಗೆ, ಈ ನಾಲಿಗೆಯಿಂದ ಆತನ ನಾಮಗುಣ ಕೀರ್ತನೆ ಮಾಡುವ ಹಾಗೆ ಆಗಲಿ. ಆದರೆ ಯಾರ ಜ್ಞಾನ ಪೂರ್ಣ ಹಣ್ಣಾಗಿ ಹೋಗಿರುವುದೋ ಅವರಿಗೆ ಭಕ್ತರ ಸಹವಾಸವಿಲ್ಲದಿದ್ದರೂ ಏನೂ ತೊಂದರೆಯಾಗುವುದಿಲ್ಲ. ಅವರಿಗೆ ಕೆಲವು ವೇಳೆ ಭಕ್ತರ ಸಹವಾಸ ರುಚಿಸುವುದೂ ಇಲ್ಲ. ಮುತ್ತಿನ ಚಿಪ್ಪಿನ ಕೆಲಸದ ಮೇಲೆ ಸುಣ್ಣದ ಕೆಲಸ ನಿಲ್ಲುವುದಿಲ್ಲ ಎಂದರೆ ಯಾರ ಒಳಗೆ ಹೊರಗೆ ಎಲ್ಲ ಭಗವನ್ಮಯವಾಗಿ ಬಿಟ್ಟಿರುವುದೋ ಅವರದ್ದು ಈ ಅವಸ್ಥೆ. ಈಗ ಪರಮಹಂಸರು ಸರ್ವೆ ಮರಗಳ ತೋಪಿನಿಂದ ಹಿಂದಿರುಗಿ ಪಂಚವಟಿಗೆ ಬಂದು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನಿನಗೆ ಹೆಂಗಸಿನ ಕಂಠವಿದೆ, ಈ ವಿಧದ ಹಾಡುಗಳನ್ನು ಅಭ್ಯಾಸ ಮಾಡಲಾಗುವುದಿಲ್ಲವೇ? ಹೃದಯವಲ್ಲಭನಿರುವ ಕದಂಬವನವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೆಳದಿ. ಮಾಸ್ಟರಿಗೆ ಬಾಬುರಾಮನನ್ನು ತೋರಿಸಿ, ನೋಡು, ಯಾರು ನನ್ನ ಸ್ವಂತದವರೋ ಅವರು ಪರಕೀಯರಾಗಿ ಬಿಟ್ಟಿದ್ದಾರೆ. ರಾಮಲಾಲ ಮೊದಲಾದವರು ಯಾರೋ ಬೇರೆಯವರು ಇದ್ದ ಹಾಗೆ ಪರಕೀಯರು ನನ್ನ ಸ್ವಂತದವರಾಗಿ ಬಿಟ್ಟಿದ್ದಾರೆ. ಎದ್ದು ಕೈಕಾಲು ತೊಳೆದುಕೊಂಡು ಬಾ ಎಂದು ನಾನು ಬಾಬುರಾಮನಿಗೆ ಹೇಳುತ್ತಿರುವುದನ್ನು ನೀನು ನೋಡಿರಬೇಕಲ್ಲವೇ? ಈಗ ಭಕ್ತರೇ ನನ್ನ ಸ್ವಂತದವರು. ಪಂಚವಟಿಯ ಕಡೆಗೆ ನೋಡಿ,
ನಾನು ಅಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಕಾಲಾನಂತರದಲ್ಲಿ ನನಗೆ ಭಗವದುನ್ಮಾದ ಉಂಟಾಯಿತು. ಆ ಅವಸ್ಥೆಯೂ ಹೊರಟು ಹೋಯಿತು. ಕಾಲನೇ ಬ್ರಹ್ಮ. ಯಾರು ಕಾಲನೊಡನೆ ವಿಲಾಸಿಸುತ್ತಾಳೋ ಆಕೆಯೇ ಕಾಳಿ, ಆಕೆಯೇ ಆದ್ಯಾಶಕ್ತಿ. ಆಕೆ ಅಚಲನನ್ನೇ ಚಲಿಸಿಬಿಡುತ್ತಾಳೆ. ಹೀಗೆಂದು ಹೇಳಿ ಪರಮಹಂಸರು ಹಾಡುತ್ತಿದ್ದಾರೆ. ತಾಯಿ ಶ್ರೀ ಕಾಳಿಯ ಲೀಲೆಯವಲೋಕನದಿ ಸೋಜಿಗದ ಕಡಲೊಳಗೆ ಮನ ಮುಳುಗಿದೆ. ಆನಂತರ ಅವರು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಇಂದು ಶನಿವಾರ, ಕಾಳಿ ದೇವಾಲಯಕ್ಕೆ ಹೋಗಿ ಬಾ. ರಾಮಕೃಷ್ಣರು ಬಕುಳ ವೃಕ್ಷದ ಹತ್ತಿರಕ್ಕೆ ಬಂದಾಗ ಅವರು ಮಾಸ್ಟರಿಗೆ ಹೇಳಲಾರಂಭಿಸಿದರು, ಚಿದಾತ್ಮ ಚಿಚ್ಛಕ್ತಿ ಅಂತ ಇವೆ. ಚಿದಾತ್ಮನೇ ಪುರುಷ, ಚಿಚ್ಛಕ್ತಿಯೇ ಪ್ರಕೃತಿ. ಚಿದಾತ್ಮನೇ ಶ್ರೀಕೃಷ್ಣ, ಚಿಚ್ಛಕ್ತಿಯೇ ರಾಧೆ. ಭಕ್ತರೆಲ್ಲರೂ ಆ ಚಿಚ್ಛಕ್ತಿಯ ಒಂದೊಂದು ರೂಪ. ಆದ್ದರಿಂದ ಭಕ್ತರು ತಾವು ಚಿಚ್ಛಕ್ತಿಯ ಅಥವಾ ರಾಧೆಯ ಸಖಿಯರು ಎಂದು ಭಾವಿಸಿಕೊಳ್ಳಬೇಕು. ಸಾರಾಂಶ ಇದೇ. ಸಾಯಂಕಾಲವಾದ ನಂತರ ಪರಮಹಂಸರು ಕಾಳಿ ದೇವಾಲಯಕ್ಕೆ ಬಂದಿದ್ದಾರೆ. ಅಲ್ಲಿ ಮಾಸ್ಟರ್ ಭಗವತಿಯ ಧ್ಯಾನದಲ್ಲಿ ತೊಡಗಿರುವುದನ್ನು ನೋಡಿ ಅವರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ದೇವಾಲಯಗಳಲ್ಲೆಲ್ಲ ಸಾಯಂ ಮಂಗಳಾರತಿ ಮುಗಿದಿದೆ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾನೆ. ಕೊಠಡಿಯಲ್ಲಿ ಇನ್ನು ಬೇರೆ ಯಾರೂ ಇಲ್ಲ. ಪರಮಹಂಸರು ಸಮಾಧಿಸ್ಥರಾಗಿದ್ದಾರೆ. ಈಗ ಕಿಂಚಿತ್ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಆದರೂ ಭಾವೋನ್ಮತ್ತರಾಗಿಯೇ ಇದ್ದಾರೆ. ಚಿಕ್ಕ ಮಗು ತಾಯಿಯನ್ನು ಚಂಡಿ ಹಿಡಿದು ಕೇಳುವ ಹಾಗೆ ಪರಮಹಂಸರು ಭಗವತಿಯನ್ನು ಕರುಣಾಜನಕ ಸ್ವರದಿಂದ ಕೇಳುತ್ತಿದ್ದಾರೆ. ಹೇ ತಾಯೇ, ಏಕೆ ನೀನು ನಿನ್ನ ಆ ರೂಪವನ್ನು, ನಿನ್ನ ಭುವನ ಮೋಹನ ರೂಪವನ್ನು ನನಗೆ ತೋರಿಸುತ್ತಿಲ್ಲ? ನಾನು ಅಷ್ಟೊಂದು ನಿನ್ನನ್ನು ಕೇಳಿಕೊಂಡೆ, ಆದರೂ ನೀನು ನನ್ನ ಪ್ರಾರ್ಥನೆಗೆ ಕಿವಿಯನ್ನೇ ಕೊಡುತ್ತಿಲ್ಲವಲ್ಲ. ನೀನು ಇಚ್ಛಾಮಯಿ. ಪರಮಹಂಸರು ಈ ಮಾತುಗಳನ್ನು ಕಲ್ಲು ಕರಗಿ ಹೋಗಬೇಕು ಅಂಥ ಕಂಠದಿಂದ ಹೇಳಿದರು. ಮತ್ತೆ ಪರಮಹಂಸರು ಭಗವತಿಗೆ ಹೇಳುತ್ತಿದ್ದಾರೆ, ತಾಯೇ, ಬೇಕಾಗಿರುವುದು ಶ್ರದ್ಧೆ. ಈ ಹಾಳು ವಿಚಾರ ಎಂಬುದು ತೊಲಗಿ ಹೋಗಲಿ, ಅದು ನಾಶವಾಗಲಿ. ಶ್ರದ್ಧೆ ಬೇಕು. ಗುರುವಾಕ್ಯದಲ್ಲಿ ಶ್ರದ್ಧೆ, ಬಾಲಕನಂಥ ಶ್ರದ್ಧೆ. ತಾಯಿ ಮಗುವಿಗೆ ಹೇಳುತ್ತಾಳೆ, ಮಗು, ಅಲ್ಲೊಂದು ಭೂತವಿದೆ, ಅದು ಸಂಪೂರ್ಣವಾಗಿ ನಂಬುತ್ತದೆ. ಅಲ್ಲೊಂದು ಭೂತವಿದೆ ಎಂದು. ತಾಯಿ ಮಗುವಿಗೆ ಹೇಳುತ್ತಾಳೆ, ಮಗು, ಅಲ್ಲೊಂದು ಗುಮ್ಮ ಇದೆ, ಅದು ಸಂಪೂರ್ಣವಾಗಿ ನಂಬುವುದು. ಅಲ್ಲೊಂದು ಗುಮ್ಮ ಇದೆ ಅಂತ. ತಾಯಿ ಯಾರೋ ಒಬ್ಬನನ್ನು ತೋರಿಸಿ ಮಗುವಿಗೆ ಹೇಳುತ್ತಾಳೆ, ಮಗು, ಆತ ನಿನ್ನ ಅಣ್ಣ, ಅದು ಸಂಪೂರ್ಣವಾಗಿ ನಂಬುತ್ತದೆ. ಆತ 100ಕ್ಕೆ 125 ಭಾಗ ತನ್ನ ಅಣ್ಣನೇ ಎಂದು. ಬೇಕಾಗಿರುವುದು ಶ್ರದ್ಧೆ. ಆದರೆ ತಾಯೇ, ಇದರಲ್ಲಿ ಅವರ ತಪ್ಪೇನು? ಅವರು ಇನ್ನೇನನ್ನು ತಾನೇ ಮಾಡಿಯಾರು? ವಿಚಾರದ ದವಡೆಗೆ ಒಮ್ಮೆಯಾದರೂ ಸಿಕ್ಕಬೇಕಾದ ಅವಶ್ಯಕತೆ ಇದೆ. ಹಾಗೆ ನೀನೇ ನೋಡು, ಅಂದು ನಾನು ಆತನಿಗೆ ಎಷ್ಟೊಂದು ಹೇಳಿದೆ, ಆದರೂ ಅದು ಯಾವ ಪ್ರಯೋಜನಕ್ಕೂ ಬಾರದೆ ಹೋಯಿತಲ್ಲ. ಪರಮಹಂಸರು ಬಿಕ್ಕಿ ಬಿಕ್ಕಿ ಅಳುತ್ತಾ ಭಕ್ತರ ಹಿತಕ್ಕಾಗಿ ಈ ರೀತಿಯಾಗಿ ಭಗವತಿಯ ಹತ್ತಿರ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಏನಾಶ್ಚರ್ಯ! ಹೇಳುತ್ತಿದ್ದಾರೆ, ತಾಯೇ, ಯಾರ್ಯಾರು ನಿನ್ನನ್ನು ಸಮೀಪಿಸುತ್ತಾರೋ ಅವರ ಸಕಲ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಡು. ಆದರೆ ಅವರು ಒಮ್ಮೆಗೆ ಎಲ್ಲವನ್ನೂ ತ್ಯಾಗ ಮಾಡುವಂತೆ ಬಲಾತ್ಕರಿಸಬೇಡ. ಒಳ್ಳೆಯದು, ಕೊನೆಯಲ್ಲಿ ಹೇಗೆ ಬೇಕೋ ಹಾಗೆ ಮಾಡು. ನೀನು ಅವರನ್ನು ಸಂಸಾರದಲ್ಲಿ ಇಡುವುದಾದರೆ ಒಮ್ಮೊಮ್ಮೆ ಅವರಿಗೆ ನಿನ್ನ ದರ್ಶನವನ್ನು ಕೊಡು. ಇಲ್ಲದಿದ್ದರೆ ಅವರು ಬದುಕಿಕೊಂಡಿರುವ ಬಗೆ ಹೇಗೆ? ಒಮ್ಮೊಮ್ಮೆ ನೀನು ಅವರಿಗೆ ನಿನ್ನ ದರ್ಶನವನ್ನು ಕೊಡದಿದ್ದರೆ ನಿನ್ನ ದರ್ಶನ ಮಾಡಬೇಕೆಂಬ ಉತ್ಸಾಹ ಅವರಿಗೆ ಹೇಗೆ ತಾನೇ ಬಂದಿತು? ಇಷ್ಟರ ಮೇಲೆ ಕೊನೆಗೆ ನಿನಗೆ ಇಚ್ಛೆ ಬಂದಂತೆ ಮಾಡು. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನೋಡು, ನೀನು ಇದುವರೆಗೆ ಬೇಕಾದಷ್ಟು ಸಮಯವನ್ನು ವಿಚಾರದಲ್ಲಿ ಕಳೆದಿದ್ದೀಯೆ. ಇನ್ನು ಬೇಡ. ಹೇಳು, ಇನ್ನು ಮಾಡುವುದಿಲ್ಲವೆಂದು. ಮಾಸ್ಟರ್ ಕೈ ಮುಗಿದು ಹೇಳುತ್ತಿದ್ದಾರೆ, ಇಲ್ಲ, ಇನ್ನು ಮಾಡುವುದಿಲ್ಲ. ಶ್ರೀರಾಮಕೃಷ್ಣರು, ಇದುವರೆಗೆ ಬೇಕಾದಷ್ಟು ಆಗಿದೆ. ನೀನು ಮೊಟ್ಟ ಮೊದಲು ನನ್ನನ್ನು ಸಂಧಿಸಿದಾಗಲೇ ನಾನು ನಿನಗೆ ನಿನ್ನ ಆದರ್ಶ ಏನು ಎಂಬುದನ್ನು ತಿಳಿಸಿಬಿಟ್ಟಿದ್ದೇನೆ. ನಿನ್ನ ವಿಷಯವಾಗಿ ನನಗೆ ಎಲ್ಲವೂ ಗೊತ್ತಿದೆ ಅಲ್ಲವೇ? ಮಾಸ್ಟರ್ ಕೈ ಮುಗಿದು, ಹೌದು, ಗೊತ್ತಿದೆ. ಶ್ರೀರಾಮಕೃಷ್ಣರು,
ನೀನು ಯಾರು? ನಿನ್ನ ಆದರ್ಶ, ನಿನ್ನ ಒಳಗು ಹೊರಗು, ನಿನ್ನ ಹಿಂದಿನದು ಮುಂದಿನದು ಎಲ್ಲವೂ ನನಗೆ ಗೊತ್ತಿದೆ ಅಲ್ಲವೇ? ಹೌದು, ನಿಜ. ಶ್ರೀರಾಮಕೃಷ್ಣರು, ನಿನಗೆ ಮಕ್ಕಳಾಗಿವೆ ಎಂಬುದನ್ನು ಕೇಳಿ ನಾನು ನಿನ್ನನ್ನು ಹಳಿದಿದ್ದೆ. ಈಗ ಹೋಗಿ ಮನೆಯಲ್ಲಿ ವಾಸ ಮಾಡಿಕೊಂಡಿರು. ನೀನು ಅವರಿಗೆ ಸೇರಿದವನೆಂದು ಅವರಿಗೆ ಗೊತ್ತಾಗುವಂತೆ ವ್ಯವಹರಿಸು. ಆದರೆ ನೀನು ಆಂತರ್ಯದಲ್ಲಿ ಚೆನ್ನಾಗಿ ಅರಿತುಕೊಂಡಿರು, ನೀನು ಅವರಿಗೆ ಆಗಲಿ ಅವರು ನಿನಗೇ ಆಗಲಿ ಸೇರಿದವರಲ್ಲ ಎಂಬುದನ್ನು. ಮಾಸ್ಟರ್ ಸುಮ್ಮನೆ ಕುಳಿತಿದ್ದಾನೆ. ಪರಮಹಂಸರು ಬುದ್ಧಿವಾದವಿಯುತ್ತಲೇ ಮುಂದುವರಿಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಈಗ ನೀನು ಹಾರುವುದನ್ನು ಕಲಿತುಕೊಂಡಿದ್ದೇಯೇ? ನೀನು ನಿನ್ನ ತಂದೆಯನ್ನು ಪ್ರೀತಿಯಿಂದ ನೋಡಬೇಕು. ನೀನು ನಿನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡಲಾಗುವುದಿಲ್ಲವೇ? ಮಾಸ್ಟರ್ ಕೈ ಮುಗಿದು, ಹೌದು, ಸಾಧ್ಯ. ಶ್ರೀರಾಮಕೃಷ್ಣರು, ನಾನು ನಿನಗೆ ಇನ್ನೇನು ತಾನೇ ಹೇಳಲಿ? ನಿನಗೆ ಎಲ್ಲ ಗೊತ್ತಿದೆ, ಎಲ್ಲ ಅರ್ಥವಾಗುತ್ತಿದೆ ಅಲ್ಲವೇ? ಮಾಸ್ಟರ್ ಒಂದೂ ಮಾತು ಆಡದೆ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು, ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀಯಾ ಅಲ್ಲವೇ? ಮಾಸ್ಟರ್, ಹೌದು, ಈಗ ನನಗೆ ಸ್ವಲ್ಪ ಸ್ವಲ್ಪ ಅರ್ಥವಾಗಲು ಹತ್ತಿದೆ. ಶ್ರೀರಾಮಕೃಷ್ಣರು, ಇಲ್ಲ, ನಿನಗೆ ಚೆನ್ನಾಗಿಯೇ ಅರ್ಥವಾಗುತ್ತಿದೆ. ರಾಕಾಲ ಇಲ್ಲಿ ಇರುವುದನ್ನು ನೋಡಿ ಆತನ ತಂದೆಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಮಾಸ್ಟರ್ ಕೈ ಮುಗಿದು ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು, ಹೌದು, ನೀನು ಏನು ಭಾವಿಸುತ್ತಿದ್ದೀಯೋ ಅದೂ ನಡೆದು ಹೋಗಿಬಿಡುತ್ತದೆ. ಈಗ ಪರಮಹಂಸರು ಪೂರ್ಣ ಪ್ರಕೃತಿಸ್ಥರಾಗಿದ್ದಾರೆ. ರಾಕಾಲ ರಾಮಲಾಲ ಕೊಠಡಿಯನ್ನು ಪ್ರವೇಶಿಸಿದರು. ಪರಮಹಂಸರ ಆಜ್ಞಾನುಸಾರ ರಾಮಲಾಲ ಹಾಡಲಾರಂಭಿಸಿದ್ದಾನೆ. ನಲಿಯುವಳಾರಿ ಭೈರವನಾರಿ ರಣರಂಗದೊಳಿ ಬೆಳಕನು ಬೀರಿ. ಆತ ಮತ್ತೆ ಹಾಡುತ್ತಿದ್ದಾನೆ. ನಟ್ಟಿರುಳ ನಭದಂತೆ ಕಾಳಿ ಮಾತನುವಾಗಿ ಧಾವಿಸುವ ನಾರಿ ಯಾರು? ಶ್ರೀರಾಮಕೃಷ್ಣರು, ಭಗವತಿ ಮತ್ತು ಜನನಿ. ಯಾರು ಸರ್ವವ್ಯಾಪಿಯಾಗಿದ್ದುಕೊಂಡು ಜಗದ್ರೂಪವನ್ನು ಧರಿಸಿದ್ದಾಳೋ ಆಕೆಯೇ ಭಗವತಿ. ಜನನಿ ಎಂದರೆ ಹೆತ್ತ ತಾಯಿ, ಈ ಶರೀರಕ್ಕೆ ಜನ್ಮ ಕೊಡತಕ್ಕವಳು. ನಾನು ಭಗವತಿ ಭಗವತಿ ಎಂದು ಹೇಳುತ್ತಿದ್ದ ಹಾಗೆ ಸಮಾಧಿಸ್ಥನಾಗಿ ಬಿಡುತ್ತಿದ್ದೆ. ಭಗವತಿ ಭಗವತಿ ಎಂದು ಹೇಳುತ್ತಿದ್ದ ಹಾಗೆ ಜಗಜ್ಜನನಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಬರುತ್ತಿರುವಂತೆ ಆಗುತ್ತಿತ್ತು. ಇದು ಬೆಸ್ತರು ಮೊದಲು ಬಲೆ ಬೀಸಿ ಆನಂತರ ಅದನ್ನು ಎಳೆಯುವಾಗ ದೊಡ್ಡ ದೊಡ್ಡ ಮೀನು ಅದಕ್ಕೆ ಬಿದ್ದಿರುವುದು ಗೊತ್ತಾಗುತ್ತದೆಯಲ್ಲ, ಹಾಗೆ. ಗೌರಿ ಪಂಡಿತ ಒಮ್ಮೆ ಹೇಳಿದ, ಕಾಳಿ ಗೌರಾಂಗ ಒಂದೇ ಎಂಬ ಜ್ಞಾನೋದಯವಾದಾಗ ನಿಜವಾದ ಜ್ಞಾನ ದೊರಕಿದಂತಾಗುತ್ತದೆ. ಯಾರು ಬ್ರಹ್ಮನೋ ಆತನೇ ಶಕ್ತಿ, ಕಾಳಿ ಆತನೇ ನರರೂಪದಲ್ಲಿ ಶ್ರೀ ಗೌರಾಂಗ. ಪರಮಹಂಸರ ಇಚ್ಛೆಗನುಸಾರ ಈ ಸಲ ರಾಮಲಾಲ ಗೌರಾಂಗನ ಸಂಬಂಧವಾಗಿ ಹಾಡಿದ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನಿತ್ಯ ಯಾರದ್ದೋ ಆತನದ್ದೇ ಲೀಲೆ. ಲೀಲೆ ಭಕ್ತರಿಗಾಗಿ ಭಗವಂತ ನರರೂಪವನ್ನು ಧರಿಸಿದರೆ ತಾನೇ ಭಕ್ತರು ಆತನನ್ನು ಪ್ರೀತಿಸಲು ಸಾಧ್ಯ. ಸೋದರ ಸೋದರಿ, ತಂದೆ ತಾಯಿ, ಸಂತಾನ ಭಾವಗಳಿಂದ ಆತನನ್ನು ಪೂಜಿಸಲು ಸಾಧ್ಯ. ಭಗವಂತ ಭಕ್ತರ ಈ ಪ್ರೀತಿಯ ಸಲುವಾಗಿ ದೇಹಧಾರಣೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ಕ್ರೀಡಿಸಲು ಬರುತ್ತಾನೆ.